ಕೇಂದ್ರ ಸರ್ಕಾರದ ವಿರುದ್ಧ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸಾಗರದ ಪೊಲೀಸ್ ಸ್ಟೇಷನ್ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಕೇಂದ್ರದ ಧೋರಣೆ ವಿರುದ್ಧ ಮಾನವ ಸರಪಳಿ ರಚಿಸುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಲ್ ಚಂದ್ರಪ್ಪರವರು ಮಧ್ಯಪ್ರಾಚ್ಯ ಯುದ್ಧವನ್ನ ಮುಂದಿಟ್ಟುಕೊಂಡು ಅಡುಗೆ ಅನಿಲ ಕೊರತೆ ಎಂದು ಹೇಳಲಾಗುತ್ತಿದೆ. ಯುದ್ಧ ಪ್ರಾರಂಭವಾಗುವ ಎಲ್ಲ ಲಕ್ಷಣ ಇದ್ದಾಗಲೇ ಕೇಂದ್ರ ಸರ್ಕಾರ ಅಗತ್ಯ ಮುಂಜಾಗೃತಿ ವಹಿಸಲಿಲ್ಲ. ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನ ದೇಶದ ಸಮಸ್ತ ಜನರು ಖಂಡಿಸಬೇಕು ಎಂದರು. ಅದೇ ರೀತಿಯಾಗಿ ಸಾಗರ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಸೋಮಶೇಖರ್ ಲ್ಯಾವಿಗೇರೆರವರು ಮಾತನಾಡಿ, ಒಂದು ಕಡೆ ಬೇಟಿ ಬಚಾವೋ ಎನ್ನುತ್ತಾರೆ, ಆದರೆ ಮಹಿಳೆಯರು ಗ್ಯಾಸ್ ಇಲ್ಲದೆ ಸೌದೆ ಒಲೆ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಕೊರತೆಯಿಂದ ಹೋಟೆಲ್ಗಳು ಬಂದಾಗಿದ್ದು, ಪರೀಕ್ಷಾ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಸಿವಿನಿಂದ ಬಳಲುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದಲ್ಲಿ 1-2 ರೂಪಾಯಿ ಪೆಟ್ರೋಲ್ ಜಾಸ್ತಿಯಾದರೆ ಬೀದಿಗಿಳಿಯುತ್ತಿದ್ದ ಬಿಜೆಪಿ ಈಗ ಗ್ಯಾಸ್ ಸಿಲಿಂಡರ್ ಕೊರತೆ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಿಲ್ಲ ಎಂದು ಪ್ರಶ್ನಿಸಿದರು. ಒಂದು ವಾರದಿಂದ ತನ್ನದೇ ಆದ ರೀತಿಯಲ್ಲಿ ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಯಾಕೆ ಹೋರಾಟ ಮಾಡ್ತಾ ಇದೆ ಅಂತಂದರೆ, ಈ ದೇಶದ ಜನತೆಗೆ ಗ್ಯಾಸ್ ಸಪ್ಲೈ ಸಮರ್ಪಕವಾಗಬೇಕು. ಮತ್ತು ಎಲ್ಲ ಒಂದು ಕಡೆ ಇವತ್ತು ಇಡೀ ದೇಶಾದ್ಯಂತ ಎಕ್ಸಾಮ್ಗಳು ನಡೀತಾ ಇದೆ. ಹಾಸ್ಟೆಲ್ಗಳಲ್ಲಿ ಮಕ್ಕಳಿದ್ದಾರೆ, ಹಾಸ್ಪಿಟಲ್ಗಳಲ್ಲಿ ರೋಗಿಗಳಿದ್ದಾರೆ, ವೃದ್ಧಾಶ್ರಮದಲ್ಲಿ ಸಾಕಷ್ಟು ವೃದ್ಧರಿದ್ದಾರೆ, ಅನಾಥಾಶ್ರಮದಲ್ಲಿ ಮಕ್ಕಳುಗಳಿದ್ದಾರೆ. ಎಲ್ಲರೂ ಕೂಡ, ಯಾಕಂದರೆ ಕೇಂದ್ರದಲ್ಲಿ BJP ನೇತೃತ್ವದ ಮೋದಿಯವರ ಸರ್ಕಾರ ಈ ದೇಶಾದ್ಯಂತ ಅಚ್ಚೇ ದಿನ ಬರುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಒಂದು ಸಣ್ಣ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಜಪಾನ್ ಇವತ್ತು 365 ದಿವಸಕ್ಕಾಗಷ್ಟು ಗ್ಯಾಸು ಪೆಟ್ರೋಲನ್ನು ಸ್ಟಾಕ್ ಮಾಡಿ. ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಚೇತನ್ ರಾಜ್ ಕಣ್ಣೂರವರು ಮಾತನಾಡಿ, ಕೇಂದ್ರದ ವಿರುದ್ಧ ಇದೊಂದು ಸಾಂಕೇತಿಕ ಪ್ರತಿಭಟನೆ. ಗ್ಯಾಸ್ ಕೊರತೆಯಿಂದ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುವ ಜೊತೆಗೆ ಲಕ್ಷಾಂತರ ಜನರು ಉದ್ಯೋಗ ಕಳೆದುಕೊಳ್ಳುತ್ತಿದ್ದಾರೆ. ಇದಕ್ಕೆ ನೇರವಾಗಿ ಹೊಣೆ ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಬಿಜೆಪಿ ಸರ್ಕಾರದ ವೈಫಲ್ಯದಿಂದಾಗಿ ದೇಶಕ್ಕೆ ಅತಿ ದೊಡ್ಡ ಆರ್ಥಿಕ ಕೊಡುಗೆ ಕೊಡುತ್ತಿದ್ದ ಹೋಟೆಲ್ ಉದ್ಯಮ ಮುಚ್ಚುವ ಸ್ಥಿತಿಗೆ ಬಂದಿದೆ ಎಂದು ದೂರಿದರು. ಸುಮಾರು ನಮ್ಮ ಸಾಗರ ತಾಲೂಕಲ್ಲಿ 6 ಪಾಯಿಂಟ್ಸ್ ಪ್ರೊವೈಡ್ ಮಾಡ್ಬೇಕಂತ. ಅದರಲ್ಲಿ 2 ಪಾಯಿಂಟಲ್ಲಿ ಮಾತ್ರ ನಮಗೆ ಕಮರ್ಷಿಯಲ್ ಸಿಲಿಂಡರ್ಸ್ ಇದ್ದಾವೆ. ಅದನ್ನು ಕೂಡ ಅವ್ರಿಗೆ ಬಿಲ್ಲು ಆಗಲ್ಲ, ನಾವು ಕೊಡಲಿಕ್ಕೂ ಕೂಡ ಕೊಡದೇ ಇರೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ 15ನೇ ತಾರೀಕು ಪ್ರತಿಭಟನೆಯಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಐಎನ್ ಸುರೇಶ್ ಬಾಬು ಗಣಪತಿ ಮಂಡಗಳಲ್ಲಿ ಮಾತನಾಡಿದರು. ಪ್ರಮುಖರಾದ ಸದ್ದಾಂ ದೊಡ್ಮನೆ, ಎಲ್ ಚಂದ್ರಪ್ಪ, ಮಧು ಮಾಲತಿ, ಗಿರೀಶ್ ಕೋವಿ, ಡಿ ದಿನೇಶ್, ಆನಂದ್ ಭೀಮನೇರಿ, ವಿಲ್ಸನ್ ಗೋನ್ಸಾಲ್ವಿಸ್, ಮೈಕಲ್ ಡಿಸೋಜಾ, ಸರಸ್ವತಿ ನಾಗರಾಜ್, ಸೈಯದ್ ಜಾಕೀರ್, ಉಷಾ, ಪ್ರಭಾವತಿ, ಮಂಜುಳಾ ಚಂದ್ರಪ್ಪ, ಗಜೇಂದ್ರ ಆನಂದಪುರಂ, ಲಲಿತಮ್ಮ ಎನ್, ಪರಶುರಾಮಪ್ಪ, ಕಬೀರ್ ಚಿಪ್ಳಿ, ಅಣ್ಣಪ್ಪ ಭೀಮನೇರಿ ಮತ್ತು ರವಿಕುಮಾರ್ ಇತರರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.